ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ರೆಸಿಪಿ ಮಸಾಲ ಭರಿತ ತರಕಾರಿ ಉಪ್ಪಿಟ್ಟು. ಬನ್ನಿ ಮಾಡೋಣ. ಈಗ ಒಂದು ಕಡಾಯಿಯಲ್ಲಿ ನಾನು ರವೆ ಹುರಿಲಿಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈ ಒಂದು ಬೌಲ್ನಲ್ಲಿ ನಾನು ರವೆಯನ್ನು ತಗೊಂಡಿದ್ದೇನೆ. ಈಗ ಈ ರವೆನ ನಾವು ನಿಧಾನವಾಗಿ ಹುರಿಬೇಕಾಗುತ್ತೆ. ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರವೆನ ಈ ರೀತಿ ಹುರ್ಕೋಬೇಕಾಗುತ್ತೆ. ಇದನ್ನು ಹೀಗೆ ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹೊತ್ಬಿಡುತ್ತೆ. ಹಾಗಾಗಿ ಈಗ ಈ ರವೆಯನ್ನು ನಾವು ಈ ರೀತಿಯಾಗಿ ಘಮ್ ಅಂತ ವಾಸನೆ ಬರೋವರೆಗೂ ಹುರ್ಕೊಂಡು ಒಂದು ಪಕ್ಕಕ್ಕೆ ಎತ್ತಿಡೋಣ. ಈಗ ಒಗ್ಗರಣೆಗೆ ಒಂದು ಕಡಾಯಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ 5-6 ಟೀ ಸ್ಪೂನಷ್ಟು ಎಣ್ಣೆಯನ್ನು ನಾನು ಹಾಕ್ಕೋತಾ ಇದ್ದೀನಿ. ಈ ಒಂದು ಎಣ್ಣೆ ಬಿಸಿಯಾದ ನಂತರ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಹಾಗೂ ಕಡಲೆಬೇಳೆ 1 ಸ್ಪೂನು ಹಾಗೂ ಉದ್ದಿನಬೇಳೆಯನ್ನು ಕೂಡ 1 ಸ್ಪೂನ್ ಹಾಕ್ಕೊಂಡು ಇದನ್ನು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋತಾ, ಜೊತೆಗೆ 3 ಹಸಿಮೆಣಸಿನಕಾಯನ್ನು ನಾನು ಉದ್ದುದ್ದ ಸೀಳಿ ಹಾಕ್ಕೊಂಡಿದ್ದೀನಿ. 3 ಗಡ್ಡೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿದ್ದೇನೆ. ಹಾಗೆಯೇ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಇದನ್ನು ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಹೀಗೆ ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ಗೋಡಂಬಿಗಳನ್ನು ನಾನು ಸೇರಿಸ್ತಾ ಇದ್ದೇನೆ. ಇದು ತುಂಬ ರುಚಿ ಕೊಡುತ್ತೆ. ಈಗ ಗೋಡಂಬಿಯನ್ನು ಸೇರಿಸಿದ್ದೇನೆ. ಇದನ್ನು ಹಾಗೆ ಫ್ರೈ ಮಾಡ್ತಾ ಈಗ ನಾವು ಇದಕ್ಕೆ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ತರಕಾರಿಗಳನ್ನು ಸೇರಿಸ್ಬೇಕು. ಮೊದಲಿಗೆ ಬೀನ್ಸನ್ನು ಸೇರಿಸ್ತಾ ಇದ್ದೇನೆ, ಆಮೇಲೆ ಕ್ಯಾರೆಟ್, ನಂತರ ಕ್ಯಾಬೇಜನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಬಟಾಣಿ ಕೂಡ ಹಾಕ್ಕೋಬೋದು, ಅಥವಾ ನೀವು ಯಾವುದೇ ತರಕಾರಿಗಳನ್ನು ನೀವು ಇದಕ್ಕೆ ಸೇರಿಸ್ಕೋಬೋದು. ನಾನು ಈ 3 ತರಕಾರಿಗಳನ್ನು ಮಾತ್ರ ಸೇರಿಸಿದ್ದೇನೆ. ಈಗ ಇದು ಚೆನ್ನಾಗಿ ಬೇಯಬೇಕು ಅಂದರೆ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ನಿಮಿಷ ಆದಮೇಲೆ ಈ ರೀತಿಯಾಗಿ ಇದು ಬೆಂದಿರುತ್ತೆ. ಇದನ್ನು ಮತ್ತೆ ಹಾಗೆ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಎಲ್ಲ ಸ್ಮೂತಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಹೆಚ್ಚಿಟ್ಟುಕೊಂಡಿರ್ತಕ್ಕಂತಹ ಟೊಮೊಟೊ ಹಣ್ಣನ್ನು ಸೇರಿಸ್ಬೇಕಾಗುತ್ತೆ. ಟೊಮೊಟೊ ಹಣ್ಣನ್ನು ನಾನು 1-2 ತೊಗೊಂಡಿದ್ದೆ. ದಪ್ಪ ಸೈಜಿನ 1 ಅಥವಾ ಚಿಕ್ಕ ಚಿಕ್ಕ 2 ಟೊಮೊಟೊ ಹಣ್ಣುಗಳನ್ನು ಸೇರಿಸ್ಬೋದು. ಇದನ್ನು ಹೀಗೆ ಮಿಕ್ಸ್ ಮಾಡೋಣ. ಈಗ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ಮಾಡಬೇಕಾಗುತ್ತೆ. ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತು 2 ನಿಮಿಷ ಇದನ್ನು ಬಾಯ್ಲ್ ಮಾಡಿದ್ರೆ ಸಾಕು. ನೋಡಿ, ಬಾಯ್ಲ್ ಆಗಿದೆ. ಟೊಮೊಟೊ ಹಣ್ಣು ಕೂಡ ಮೆತ್ತಗೆ ಬೆಂದಿರುತ್ತೆ. ಈ ಸಮಯದಲ್ಲಿ ನಾವು ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಳ್ಳೋಣ. ಯಾಕೆಂದರೆ ಈಗ ನಾವು ಮಸಾಲ ಪದಾರ್ಥಗಳನ್ನು ಸೇರಿಸಬೇಕಾಗುತ್ತೆ. ಮೊದಲು ನಾನು ಧನಿಯಾ ಪೌಡ್ರು ಅಥವಾ ಸಾಂಬಾರು ಪೌಡ್ರನ್ನು ಮನೆಯಲ್ಲೇ ಮಾಡಿಟ್ಟುಕೊಂಡಿರ್ತಕ್ಕಂಥ ಸಾಂಬಾರು ಪೌಡ್ರನ್ನು ನಾನು 1 ಸ್ಪೂನ್ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಅಚ್ಚ ಖಾರದ ಪುಡಿಯನ್ನು ಕೂಡ 1 ಸ್ಪೂನ್ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಗರಂ ಮಸಾಲ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೂ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ನಿಧಾನವಾಗಿ ತಳ ಒತ್ತದ ಹಾಗೆ ಇದನ್ನು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಈಗಾಗಲೇ ತುರಿದಿಟ್ಟುಕೊಂಡಿರ್ತಕ್ಕಂತಹ ತೆಂಗಿನಕಾಯನ್ನು ಸೇರಿಸೋಣ. ನಂತರ 3 ಬೌಲ್ಗಳಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ನಾವು ಯಾವ ಬೌಲ್ನಲ್ಲಿ ರವೆಯನ್ನು ತಗೊಂಡಿದ್ವಿ, ಆ ರವೆಯನ್ನು ತಗೊಂಡಿರೋ ಬೌಲ್ನಲ್ಲೇ 3 ಬೌಲಷ್ಟು, ಅಂದರೆ 1 ಬೌಲ್ ನಾವು ರವೆಯನ್ನು ತಗೊಂಡಿದ್ವಿ, ಅದಕ್ಕೆ 3 ಬೌಲ್ಗಳಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ಹಾಗೆಯೇ ಕೈಯಾಡಿಸ್ತಾ ಇರಿ. ಈಗ ಸೌಟ್ ತಗೊಂಡು ಅದನ್ನು ಈ ರೀತಿಯಾಗಿ ಕೈಯಾಡಿಸ್ತಾ ಇರಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲೆಗಳನ್ನು ನಾನು ಸೇರಿಸ್ತಾ ಇದ್ದೇನೆ. ಹೀಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ ನಂತರ ಈ ಸಮಯದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ನಾನು ಇಲ್ಲಿ ಹರಳುಪ್ಪನ್ನು ತಗೊಂಡಿದ್ದೇನೆ. ನೀವು ಯಾವುದಾದ್ರೂ ಉಪ್ಪನ್ನು ಕೂಡ ಸೇರಿಸ್ಬೋದು. ಈಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡೋಣ. ಈಗ ಇದನ್ನು ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಈ ರೀತಿಯಾಗಿ ಬಾಯ್ಲ್ ಮಾಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಈ ಒಂದು ಕುದಿ ಬಂದಿರುವಂಥ ಈ ಒಂದು ಸಮಯದಲ್ಲಿ ನಾವು ಈಗಾಗಲೇ ನಾವು ಹುರಿದಿಟ್ಟುಕೊಂಡಿರ್ತಕ್ಕಂತಹ ರವೆಯನ್ನು ಸೇರಿಸೋಣ. ಹೀಗೆ ನಿಧಾನವಾಗಿ ಸೇರಿಸ್ಕೋಬೇಕಾಗುತ್ತೆ. ಹುರಿದ ರವೆಯನ್ನು ನಾವು ಈ ರೀತಿ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದೇ ಸರ್ತಿ ಎಲ್ಲವನ್ನು ಸುರಿದ್ರೆ
ಗಂಟಾಗುತ್ತೆ, ಅದೆಲ್ಲ ಒಂದು ರೀತಿ ಮುದ್ದೆ ಮುದ್ದೆ ಥರ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ರವೆಯನ್ನು ನಾವು ಈ ರೀತಿ ಹಾಕ್ತಾ ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಸಾಮಾನ್ಯವಾಗಿ ಉಪ್ಪಿಟ್ಟನ್ನು ಎಲ್ಲರೂ ಇಷ್ಟಪಡಲ್ಲ. ಆದರೂ ಕೂಡ ಇಷ್ಟಪಡೋ ಹಾಗೆ ನಾವು ಮಾಡಬೇಕು ಅಂದರೆ ಈ ರೀತಿಯಾಗಿ ಏನಾದರೂ ಸ್ಪೆಷಲ್ಲಾಗಿ ನಾವು ಉಪ್ಪಿಟ್ಟನ್ನು ತಯಾರಿಸ್ಬೇಕಾಗುತ್ತೆ. ತರಕಾರಿ ಉಪ್ಪಿಟ್ಟು ಅಥವಾ ಅವರೆಕಾಳು ಉಪ್ಪಿಟ್ಟು ಅಥವಾ ಈ ರೀತಿ ಮಸಾಲೆ ತುಂಬಿದ ಉಪ್ಪಿಟ್ಟು, ಈ ರೀತಿಯಾಗಿ ವೆರೈಟಿಯಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ಎಂಥವರು ಕೂಡ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಮಕ್ಕಳು ಕೂಡ, ಉಪ್ಪಿಟ್ಟು ತಿಂದಲೇ ಇರೋರು ಕೂಡ ಈ ರೀತಿಯ ಉಪ್ಪಿಟ್ಟನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹೀಗೆ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವನ್ನು ನಾವು ಆಫ್ ಮಾಡ್ಕೋಬೇಕಾಗುತ್ತೆ. ಸ್ಟವನ್ನು ಆಫ್ ಮಾಡಿ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ. ಮಸಾಲ ಭರಿತ ತರಕಾರಿ ಉಪ್ಪಿಟ್ಟು ಈಗ ರೆಡಿಯಾಗಿದೆ. ಇದನ್ನು ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೋದು ಇವಾಗ. ನೋಡಿ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.